ಆನೆ ಬಂತು ಬಿಜಾಪುರದ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ರೈತರಲ್ಲಿ ನಾನೊಬ್ಬನೇ ರಾಷ್ಟ್ರದ ಸಂಪತ್ತೆಂದು ಸರ್ಪದಂತೆ ಎತ್ತಿ ಮೆರೆಯುತ್ತಿರುವ ಯುವ ಸತ್ಯವರ ನಾನೆಂದು ಪೊಂಗೆ ಓದುವ ವಾಡಿಗನಾಗಲೇಬೇಕು. ಕರಿನಾಗರ ಜಾತಿಯ ಶಿವ ಸ್ಪರ್ಧೆಯಲ್ಲಿ ನನ್ನ ಹಿಂದೆಗೆ ಸರಿಸಿ ದೊಡ್ಡ ರೈತರಿಸಿಕೊಂಡು ನಿನ್ನ ಮೇಲಿರುವ ನನ್ನ ಸೇಡಿನ ಬಾಲೆ ನಂದಬೇಕಾದರೆ ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿಮ್ಮ ಜೋಳದ ಕೂಡಿಗೆ ಬೆಂಕಿ ಬೆಂಕಿ ಹಚ್ಚಿದ ಹೊಟ್ಟೆಯಲ್ಲಿ ನಾವು ವಾಕ್ಯವನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ತಳಿಗಮ್ಮಿರ ರುದ್ರೇಗೌಡ ಬಣ್ಣ ಪತಾಂಗಿಲ ಪಾಶವನ್ನುಂಡು ಆ ಪಾಶಗಳಿಗೆ ನೀರಿನ ಮಳೆ ತರಿಸಿಬಿಟ್ಟೆ. ಹಣದ ಹೊಳೆಯನ್ನು ಮಾನವರಿಗೆ ಸುಖ ಸಂತೋಷ ಸಿಗಬೇಕಾದರೆ ಹೆಣ್ಣು ಮಣ್ಣು ಮಣ್ಣಿನಿಂದಲ್ಲ ಸತ್ಯ ಧರ್ಮದಿಂದ. ಲೋಟೋ ಪಡರ್ देखो दिलदार प्यार कर 16 साल की लड़की से प्यार तब बिन यार मेरा क्या मजा मिल दिल दिल को मजा. ಯಾಕಲ್ಲಿ ಹಂಗು ಕೈಯಲ್ಲಿ ಲಾಂಗು ಕಾಣಿಸಲ್ಲ ಎದೆಯಲ್ಲಿ ಖನಿಜ ಇರಬೇಕು. ಬೇಟೆಯಾಡುವ ಬೇಟೆಗಾರ ರಣ ಬೇಟೆಗಾರ ಕಡರ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಈ ವಾಲ್ಮೀಕಿ ಒಲೆ. ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾಯಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ. ಗೌಡ್ರು ಮನೆಯಲ್ಲಿಲ್ಲವೇ? ಥ್ಯಾಂಕ್ ಯು. ಗೌಡ್ರೆ ಹೊಸದಾಗಿ ಭೇಟಿಯಾಗಲಿ ಪ್ರೀತಿ ಹೂವಂತೆ
ಅವನ್ಯಾವನೋ ಹೊಸ ಇನ್ಸ್ಪೆಕ್ಟರ್. ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಎಂದರೆ ನನ್ನ ಮನೆ ಇದ್ದ ಹಾಗೆ. ಎಲ್ಲರೂ ಕ್ಷೇಮ ತಾನೆ? ನನ್ನ ಮಗ ಹೇಗಿದ್ರಂದ ಮೇಲೆ ನನ್ನ ಕ್ಷೇಮಕ್ಕೆ ಏನೋ ಕೊರತಿಲ್ಲ ಸಾಹೇಬ್ರಿ. ಇವರು ನಮ್ಮ ಮೇಲ್ ಮ್ಯಾನೇಜರ್ ನಾಗರಾಜ್ ಅಂತ, ಇವನು ನನ್ನ ಗೆಳೆಯ ತಲಾಟಿ ರಂಗನಾಥ ಅಂತ. ಈತ ದೋಷಗಳ ಕುನ್ನಿಗಳ ಕಣ್ಣ ಕಿತ್ತು ಅನ್ನ ಬಿಟ್ಟ ದನಿಯ ಸಣ ಕಾಲ ಬಿಡದೆ ಮಾಡವನ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರ. ಮೊನ್ನೆ ಕೇಳಬೇಕಾದ್ರೆ ಇನ್ಸ್ಪೆಕ್ಟರ್, ನೀನೇನು ಬೇರೆ ಯಾರಲ್ಲ, ನನ್ನ ಸೋದರಳಿಯ. ನಾನು ಹೇಳಿದಾಗ ನೀನು ಕೇಳಿದ್ರೆ ಹೊನ್ನಿನಿಂದ ಅರಮನೆ ಕಟ್ಟಬಹುದು. ಗೌಡ್ರೆ, ಹೌದು, ಆ ದೊಡ್ಡ ರೈತ ನಿಲ್ಲಿಸಿಕೊಂಡ ಸೀವನ ಗುಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರಲ್ಲ, ನಾನು. ಗೌಡ್ರೆ, ಹೌದು, ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇವೆ. ಕಣ್ ಮುಚ್ಚಿ ಕಿತ್ತಾಕಿ ಬಿಡು ಈ ಕೇಸನ್ನು. ಇದು ನಮ್ದು ಅಂತ ಯಾರಿಗೂ ಗೊತ್ತಾಗಬಾರದು. ಪ್ರಾಣಕ್ಕೆ ಹೆದರಿ ಈ ಕೇಸಿನಿಂದ ಎಂದಕ್ಕೆ ಸರಿತಾರೆ ಅಂದರೆ ನಿನ್ನ ಸೇವೆ ಕೊಡ್ಲಿ ಕಾಳ ಎಂದಿಗೂ ಸದಾ ಸಿದ್ಧ. ನೀವು ನಮ್ಮ ಕೇಸಿ ಕೈ ಚಾಚಿದ್ರಿ ಅಂದ್ರೆ ಚಾಚಿದ ಕೈ ಹೆಂಗ್ ತಕ್ಕಳಕ್ಕ ಪುರ್ತಲ್ರಿ ಸಾಬ್ರ. ನೀವೆಲ್ಲ ನನ್ನನ್ನು ಬೆಂಬಲಿಸುತ್ತೀರಿ ಎಂದಾಗ ನಾನು ಏಕೆ ಭಯಪಡಬೇಕು? ಮೊದಲಿಗೆ ಈ ಕೇಸು ಯಾರ್ದು ಅಂತ ಚೆನ್ನಾಗಿ ಗೊತ್ತು. ನೀವು ಹೇಳಿದಾಗೆ ಆ ಕೇಸನ್ನು ಕಿತ್ತಾಕಿ ಬಿಡುತ್ತೇನೆ. ಓಕೆ ಓಕೆ ಇನ್ಸ್ಪೆಕ್ಟರ್. ಆ ತಲಾಟಿ ಇನ್ಸ್ಪೆಕ್ಟರ್ಗೆ ಶುಭ ದಿನೋತ್ಸವ ಆರ್ತಿ ಒಂದಿಗೆ 5,000 ಅಡ್ವಾನ್ಸ್ ಕೊಟ್ಟೆ ಬಿಡು, ಮತ್ತೆ ಭೇಟಿ ಎದುರಾಯ್ತು. ಗೌಡ್ರೆ, 5,000 ಯಾಕೆ ತಲಾಟಿ? 10,000 ಕೊಟ್ಟು ಬಿಡು ಹೋಗಲಿ. 2 ಎಕರೆದ್ ಗೊಂಜಾಳ ಮಾರಿ ತಂದು ಕೊಡ್ತಾನೆ ತಗರಿ. ಈಗ ಇನ್ಸ್ಪೆಕ್ಟರ್, ಹೇಳಿದಾಗ ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ, ನಾನು ಹೇಳಿದಂತೆ ಕೆಲಸ ಮಾಡುವುದು ನಿನ್ನ ಕೆಲಸ. ಒಂದು ವೇಳೆ ಇದಕ್ಕೆ ತಪ್ಪಿದರೆ ಕಾಕಿ ಬಟ್ಟಿನ ಉಳಿಯುವುದಿಲ್ಲ, ನೀನು ಉಳಿಯುವುದಿಲ್ಲ. ಗೌಡ್ರೆ, ಇನ್ಸ್ಪೆಕ್ಟರ್, ಇನ್ನು ಬೇಕಿದ್ದರೆ ಬಾಯಿ ಬಿಟ್ಟು ಕೇಳು. ಹಣದ ರಾಶಿಯನ್ನೇ ಒಟ್ಟುವೆವು. ಬಿತ್ತಿದ ಬೀಜ ಆ ಬೀಜದ ಗಿಡವಾಗಿ ಹುಟ್ಟಬೇಕು ಹೊರತು ಬೇರೆ ಗಿಡವಾಗಿ ಹುಟ್ಟುವುದಿಲ್ಲ. ಗೌಡವನ್ನು ನೆನೆಸಿಕೊಂಡ ನನ್ನ ಮಾವನವರ ಸಿರಿಹಸ್ತ ನನ್ನ ತಲೆ ಮೇಲೆ ಇರುತ್ತೆ ಎಂದಾಗ ನಾನು ಏಕೆ ಭಯಪಡಬೇಕು? 7 ಹಳ್ಳಿಯ ಹೆಸರಾದ ನನ್ನ ಮಾವನ ಆಶೀರ್ವಾದ ಈ ನೆತ್ತಿಯ ಮಸ್ತಕದ ಮೇಲೆ ಇದೆ ಎಂದಾಗ ಭಯಪಡುವ ಮಾತೇ ಇಲ್ಲ. ಗೌಡ್ರಿ, ಕಾಕಿ ಬಟ್ಟೆ ಅಂತೂ ನನ್ನ ವಶಕ್ಕೆ ಬಿತ್ತು. ಪ್ರಸಂಗ ಬಂದ್ರೆ ಯಜಮಾನ್ರೇ ನೀವಾಗಿ ಬಿಡಿರಂತೆ. ಯಜಮಾನರೇ ನಾಗರಾಜ, ಅದಕ್ಕೆ ನಿನ್ನಂತ ಗೆಳೆಯರ ಸಹಕಾರ ನನಗೆ ಅಗತ್ಯ ಬೇಕು. ನಾವಿಬ್ಬರು ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರೂ ನಾನು ನಿನ್ನ ಸಹೋದರನೆಂದು ತಿಳಿ. ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾವನಾದರೂ ಕೊಂಡು ಹಾಕಿ ಕೊಳ್ಳೆ ಇಡುತ್ತೇನೆ ಎಂದು ಬಂದರೆ ಒಂದೇವನನ್ನು ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿಬಿಡೋಣ. ನಂಬಿಕೆ ತಾನೇ? ನೆಂಬಿದೆ ನಾಗರಾಜ, ನೆಂಬಿದೆ. ಇಂದಿನಿಂದ ನೀನನ್ನ ಒಡ ಹುಟ್ಟಿದ ಸೋದರ. ತೆಗೆದುಕೋ 10,000 ರೂಪಾಯಿ ತಲಾಟಿ. 10,000 ರೂಪಾಯಿ ಕೊಟ್ಟು ಕಳಿಸು. ಆಳುಗಳಿಗೆ ಸಂಬಳ ಕೊಟ್ಟು ಶೇಂಗಾ ಖರೀದಿ ಮಾಡಲಿಕ್ಕೆ ಹೋಗು. ಆಯ್ತು, ನಾನಿನ್ನು ಬರುತ್ತೇನೆ. ಕಳ ಗೌಡ್ರೆ, ಯಾನವರ ಮಗನ ಕಡಿಬೇಕು ಅಂತ ಗೌಡ್ರೆ. ಗೌಡ್ರೆ, ನಾನಿನ್ನು ಬರುತ್ತೇನೆ. ಹೋಗಲಿ, ದೊಡ್ಡದನ್ನೇ ಎನಿಸಿಕೊಂಡಿರುವ ಆ ಪಾಂಡ್ಯ ಮಗ ಶಕ್ತಿ ಇನ್ನೊಂದು ಸಾರಿ ಮಗಳ ತಂಡಿಗೆ ಬಂದರೆ ಅವನ ಗಂಟಲದೊಳಗೆ ಕೊಳಬೇರೋದು ಬಿಸಾಕಿ ಬಿಡು. ಒಂದು ವೇಳೆ ಆ ಮಗ ಏನಾದ್ರು ನಿಮಗೆ ಅಡ್ಡೆ ಮಾಡಿದರೆ ಅದೇ ಗಾಡಿ ಹಾಕಿ ಎತ್ತಿಕೊಂಡು ಬಾ ಅಂತ ಹೇಳು. ಅಪ್ಪಣೆದಣಿ, ಹಿಂದೆ ಅವನ ರುಂಡವನ್ನು ಕಡದವು. ಹುಚ್ಚು ನಾಯಿ ನರಿಗಳಿಗೆ ಬೀಸ್ ಹಾಕಿ ಬರುತ್ತೇನೆ. ನಮಸ್ಕಾರ ಮಾಡ್ತೀನಿ ದಣಿಗೆ. ಓ, ಯಾರು? ಮಾನ್ಯ ಶಿವಪ್ಪನವರು. ಬನ್ನಿ ಬನ್ನಿ ಶಿವಪ್ಪನವರೇ, ಕುಳಿತುಕೊಳ್ಳಿ. ಇರಲಿ ಇರಲಿ ಗೌಡ್ರಿ. ಆಯ್ತು, ಬಂದ ವಿಷಯ ವಿಷಯ ವಿಪರೀತ ಕೇಳಿದು ಹೋಗಿದೆ ಗೌಡ್ರಿ. 8,000 ಕಿಮ್ಮತ್ತು ಬೆಲೆ ಬಾಳುತ್ತಲ್ಲದೆ
ಈ ವರ್ಷದ ಬೆಳೆಯ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರೋ ಸದ್ದಿಲ್ಲದ ಬೆಂಕಿ ಇಟ್ಟು ಸುಟ್ಟು ಹಾಕಿಬಿಟ್ಟಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರ ಸುಳುವೇ ಸಿಕ್ಕಿಲ್ಲ. ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮಲ್ಲಿಗೆ ಬಂದಿದ್ದೇನೆ. ಇವು ಯಾವ ದೊಡ್ಡ ಮಾತು ಹೇಳ್ತಿ ಶಿವ? ಇದಕ್ಕೆ ಪರಿಹಾರ ಇದು ನಾನು ದೊರಕಿಸಿಕೊಡ್ತೇನೆ ಶಿವ. ನೀನಿನ ಚಿಂತಿಸುವ ಕಾರಣವಿಲ್ಲ. ಈಗಾಗಲೂ ಇನ್ಸ್ಪೆಕ್ಟರ್ಗೆ ಹೋಗ ಜಿಲ್ಲಾಧಿಕಾರಿಗಳಿಗೂ ದೂರ ಹಿಡಿತೀನಿ. ಅದಲ್ಲದೆ ಆ ಗೋಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಇದ್ದರು ಅವ್ರು ಹಿಡಿಸಿದ್ದ ಅಂತೇಳಿ SP ಕಿವಿ ಕೂಡ ಮುಟ್ಟಿಸಿದ್ದೇನೆ. ನೀವೆಂತ ಪುಣ್ಯವಂತರು ಗೌಡ್ರಿ, ನಾನು ತಮಗೆ ವಿಷಯ ತಿಳಿಸದೇ ಇದ್ದರು ನನ್ನ ಕೆಲಸ ಮಾಡಲಿಕ್ಕೆ ಹತ್ತಿದಿರಲ್ಲ. ನಿಮಗೆ ದೇವರೆನ್ನಲೋ ದೇವ ಮಾನವರೆನ್ನಲೋ ನನಗೊಂದು ತಿಳಿಯದಾಗಿದೆ. ನೀವು ಬಡವರ ಬಗ್ಗೆ ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ಭಗವಂತ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಯಾವ ದೊಡ್ಡ ಮಾತು ಹೇಳ್ತಿ ಶಿವ? ಆ ಕೆಲಸವನ್ನು ಮಾಡಲೇಬೇಕಾಗಿದೆ. ಸುತ್ತಮುತ್ತಲಿನ ರೈತರೆಲ್ಲ ಅಧ್ಯಕ್ಷ ಕೆಲಸ ಮಾಡುವನೆಂದು ತಾವೆಲ್ಲರೂ ಸಂತೋಷದಿಂದ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕುಂದಿರಿಸಿರಂದ ಮೇಲೆ ಆ ಕೆಲಸವನ್ನು ಮಾಡಲೇಬೇಕಾಗಿದೆ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರಿ. 8,000 ಕಿಮ್ಮತ್ತಿನ ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು. ಇಂದು ತಾವಾಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿಯುತ್ತಿದೆ. ಹೃದಯದಾಗ ಅಷ್ಟ ಯಾಕಪ್ಪ ಶಿವಣ್ಣ? ಪಾದಿಂದ ಹಿಡಿದು ನೆತ್ತಿ ಮಡಲಿ ಹೋಗ್ತತ್ತಾಗ ಇನ್ನು ಮ್ಯಾಲ ಇಷ್ಟೆಲ್ಲರೂ ಬಡವರ ಬಗ್ಗೆ ತೆಪ್ಪ ಕಲ್ಪನೆ ಮಾಡಿಕೊಂಡರು ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಹಿಂದುಳಿದ ಬಡವ ಮುಂದಕ್ಕೆ ಬರಲಿ ಎಂದು ನಾನು ಸರ್ಕಾರ ಜೊತೆ ಹೊರಡಿದರೆ ಜನ ನನಗೆ ರದ್ದು ಮಾಡಲು ಬಂದರು. ಅದನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ಏನೇನೋ ಮಾತನಾಡಿಬಿಟ್ಟ. ಆದರೆ ನಾನು ಸಹಿಸಿಕೊಂಡು ಬಂದದ್ದು ನಿನ್ನ ಮುಖ ನೋಡಿ ಅವನು ಸುಮ್ಮನೆ ಬಿಟ್ಟೆ. ಏನು ಅರಿಯದ ತಮ್ಮನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿದಡಿ. ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಅಮ್ಮ ತಿದ್ದಿ ಬುದ್ಧಿ ಹೇಳಕ್ ಹೋದ್ರೆ ಬುದ್ಧಿಯಾಡನೋ ಜನಕ್ಕೆ ಏನ್ ತಿದ್ದಿ ಹೇಳೋದೈತು? ಓಯಪ್ಪ ನೀವು ಕಡೆಗೆ ಎರಡು ಕಲೆಯಲ್ಲಿ ನಮ್ಮನ್ನು ಒದ್ದಾದ್ರೆ ಹೋಗ್ತೀರಿ. ಓಯಪ್ಪ ವಾದ್ದರಾಗಲಿ ಗುದ್ದಿದರಾಗಲಿ ಹೋಗವ್ ನೀನು. ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ಹಾಗೆ ನಿಂತು ಹೋಗಿದೆ. ನೀವೀಗ ನನಗೆ 10,000 ಹಣ ಕೊಟ್ಟು ನನ್ನ ಮುಂದಿನ ಬಿತ್ತನೆಗೆ ಅನುಕೂಲ ಮಾಡಿಕೊಡುತ್ತೀರೆಂದು ಕೇಳಿಕೊಳ್ಳಲು ಬಂದಿರುವೆ. ಇದಕ್ಕೆ ಒಪ್ಪಿ ದಯಪಾಲಿಸಿದರೆ ಮುಂದಿನ ಬೆಳೆಯಲ್ಲಿ ನಿಮಗೆ ಬಡ್ಡಿ ಸಮೇತ ಹಣ ಕೊಟ್ಟು ಋಣಮುಕ್ತನಾಗುತ್ತೇನೆ. ಯಾವ ದೊಡ್ಡ ಮಾತು ಹೇಳ್ತಿ ಶಿವ? ನೀನು ಬೇಡದಷ್ಟು ಹಣ ಕೊಡಲು ನಾನು ಸದಾ ಸಿದ್ಧನಾಗಿರುವಾಗ ಈ ಮಾತನ್ನು ನೀನು ಎದುರು ಕೇಳಬೇಕೆ? ತಲಾಟೆಯವರೇ, ಕೊಟ್ಟ ಕಳಿಸೋ 5,000 ರೂಪಾಯಿಯನ್ನು. ಗಂಡನೆ ಗೌಡ ಗೌಡ್ರಿ, ಈ ನಾಡಿಗೆ ಹುಲಿ ಇವನು. ಗಂಡನೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ಕೊಡುತ್ತಿರುವುದು ಸಾಲವಲ್ಲಪ್ಪ, ಸಾಲದ ರೂಪವಾಗಿರುವ ಸರ್ಪ. ಇದನ್ನ ಸರಿಯಾಗಿ ದುಡಿಸುತ್ತಾ ಆಡಿಸುತ್ತಾ ಗೌಡ್ರ ಮನೆಗೆ ದೌಡ್ ತಂದು ಕೊಟ್ರೆ ಬರೀ ಸರ್ಪವಾಗಿರ್ತಾರ. ನೀನು ಗೌಡ್ರನ್ನ ಮರೆತ ನಾ ಕುರಿ ಎಲಬ್ ತಿಂದಾನೆ ಅಂತೇಳಿ ಗೌಡ್ರ ಮರೆತು ಮಲಗೇನಿ ಅಂದ್ರೆ ಕಾಳಿಂಗ ಸರ್ಪವಾಗಿ ಕಚ್ಚುತ್ತಾರ. ಹುಷಾರಿ. ಕಷ್ಟದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಯಿಂದ ಮರಳಿ ಮನೆಗೆ ಕಳಿಸಿಕೊಡ್ತೀನಿ. ನೀವೇನು ಚಿಂತಿಸಬೇಡಿ. ಇದಕ್ಕೊಂದಿನ ಸಹಿ ಹಾಕಿ ಹೋಗ್ಬಿಡಿಯಪ್ಪ. ಸಂತೋಷವಾಗಿ ಹಾಕುತ್ತೇನೆ. ಗೌಡ್ರಿ, ನಾನಿನ್ನು ಬರುತ್ತೇನೆ. ಹೋಗು ಶಿವ ಹೋಗು. ನಾನು ನಿಮಗೆ ಕೊಟ್ಟಿರುವುದು 10,000 ರೂಪಾಯಿ ನಿನ್ನ ಮನೆತನ ನಡೆಸುವುದಕ್ಕಾಗಿ ಅಲ್ಲ, ನಿನ್ನ ಮನೆಯ ಸರ್ವನಾಶ ಮಾಡುವುದಕ್ಕಾಗಿ. ಇವತ್ತು ಮೊದಲ ಬಾರಿಗೆ ನನ್ನ ಮನೆಯ ಹಣ ಪ್ರವೇಶಿಸಿ ಕಳೆಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿನ ಕಚ್ಚುವುದಕ್ಕೆ ದೊಡ್ಡ ರೈತನೆನಿಸಿಕೊಂಡು ಉದ್ದದ ಕಾರಾಗಿ ಬೆಳೆದು ನಿಂತಿರುವ ನಿನ್ನ ತಮ್ಮನನ್ನು ಒಂದರ ಇಂದರಂತೆ ನನ್ನ ಕಾಲಡಿಲಿ ಹಾಕಿ ತುಳಿದು ನಿಮ್ಮೆಲ್ಲ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ ಹೆಂಡತಿ ನಿನ್ನ ಹತ್ತಿಗೆರ ಶೀಲ ಕೆಡಿಸಿ ನನ್ನ ಮನ ಶಾಂತ ಪಡಿಸಿಕೊಳ್ಳದಿದ್ದರೆ ನಾನು ನಮ್ಮ ಅಪ್ಪನ ಮಗನಲ್ಲವೆಂದು ಈ ಸಮಾಜವೇ ಕೇಕೆ ಹಾಕಿ ನಗಲಿ. ಹಾಗಾಗಿ ನಡೆ, ಮನೆಗೆ ಹೋಗಿ ಶಿವಶಕ್ತಿಯರ ವಿಚಾರ ತಿಳಿದುಕೊಂಡ್ರಾಯ್ತು. ನಾವೆಲ್ಲ ಕೈ ಇಟ್ಟು ಕೆಲಸ ಬರೀ ಲೂಟಿನ ಆದವ ಹಿಂದೆ ಹೊಡಿಸ್ಕೊಂಡ್ ಸಾಯದಂತ ಖಂಡಿತ ನಾವಪ್ಪ.